ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೌರ್ಯಾಸ್ ಕಿಚನ್ ಕನ್ನಡ. ಯಾರೆಲ್ಲ ಈ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಯಾವ ರೆಸಿಪಿ ಹೇಳ್ಕೊಡ್ತೀನಿ ಅಂದರೆ ಈಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಮನೇಲೇನೆ ಯಾವ ರೀತಿ ರಸ್ಮಲಾಯಿನ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇಲ್ಲಿ 1/2 ಲೀಟರಷ್ಟು ಫ್ಯಾಟ್ ಮಿಲ್ಕನ್ನು ತೊಗೊಂಡಿದ್ದೀನಿ. ಫ್ಯಾಟ್ ಮಿಲ್ಕ್ ಇದ್ದಷ್ಟು ಪನ್ನೀರ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಹಾಲೆಲ್ಲ ಒಂದು 2 ಮಿನಿಟ್ಸು ಬಿಸಿ ಆಗುತ್ತೆ, ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಇಲ್ಲಿ 3 to 4 ಟೇಬಲ್ ಸ್ಪೂನಷ್ಟು ನಾನು ವಿನೆಗರ್ನ ಹಾಕಿದ್ದೀನಿ. ವಿನೆಗರ್ ಹಾಕಿ ಆ ಥರ ಒಂದು 5 ನಿಮಿಷ ಮಿಕ್ಸ್ ಮಾಡಿದ್ರೆ ನಮಗೆ ಪನ್ನೀರ್ ಸಿಗುತ್ತೆ. ಈ ಪನ್ನೀರ್ ಈ ಥರ ಸ್ಟ್ರೈನ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ವಿನೆಗರ್ ಸ್ಮೆಲ್ಲೆಲ್ಲ ಹೋಗುತ್ತೆ. ನೆಕ್ಸ್ಟ್ ಈ ಥರ ಸ್ಕ್ವೀಸ್ ಮಾಡಿ ಒಂದು 15 ಮಿನಿಟ್ಸ್ ಇಟ್ಟರೆ ಸಾಕು. ನೀರೆಲ್ಲ ಕಡಿಮೆ ಆಗಿರುತ್ತೆ ಮತ್ತು ನೀರೇನು ಇರೋದಿಲ್ಲ. ಹಾಗಾಗಿ ಈ ರೀತಿ ನಾವು ಸ್ಕ್ವೀಸ್ ಮಾಡಿ ಸೈಡಲ್ಲಿ ಎತ್ತಿಟ್ಬಿಡಬೇಕು ಒಂದು 15 ನಿಮಿಷ. ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3/4 ಬೌಲಷ್ಟು ನಾನು 1/2 ಲೀಟರ್ಗೆ 3/4 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಮೈಲ್ಡ್ ಸ್ವೀಟ್ ಆಗಲಿ ಅಂತ. ಸ್ವೀಟ್ ಜಾಸ್ತಿ ಬೇಕಾದರೆ 1 ಬೌಲು ಅಥವಾ 1/4 ಬೌಲು ತೊಗೊಂಡ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 3/4 ಬೌಲ್ನ ಸಕ್ಕರೆ ತೊಗೊಂಡಿರೋದ್ರಿಂದ 2/4 ಅಥವಾ 2.5 ಅಷ್ಟು ನಾನು ನೀರನ್ನು ಹಾಕ್ತಾ ಇದ್ದೀನಿ ಆ ಬೌಲಲ್ಲಿ. 2.5 2/4 ಅಷ್ಟು ಹಾಕಿದರೆ ಸಾಕಾಗುತ್ತೆ ನೀರು. ಈ ನೀರನ್ನು ಹಾಕಿ ಚೆನ್ನಾಗಿ ಅದು ಸಕ್ಕರೆ ಜಸ್ಟ್ ನೀರಲ್ಲಿ ಕರಗಬೇಕಷ್ಟೆ, ಆ ರೀತಿ ಇದು ಮಾಡಿಕೊಂಡ್ರೆ ಸಾಕು, ಏನು ಪಾಕ ಏನು ಬರೋದು ಬೇಡ. ನೆಕ್ಸ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಒಂದು 1/2 ಲೀಟರಷ್ಟು ಮಿಲ್ಕನ್ನು ಹಾಕಿ ಅದು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಹಾಲೆಲ್ಲ ಕುದ್ದಾದ್ಮೇಲೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನು ಬಾದಾಮ್ ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಇನ್ನು ಎಕ್ಸ್ಟ್ರಾ ಟೇಸ್ಟ್ ಬೇಕಾದರೆ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು. ಆವಾಗ ಹಾಲು ಇನ್ನೂ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಈ ಥರ ಬಿಸಿ ಮಾಡಿ ಸೈಡಿಗೆ ಎತ್ತಿಟ್ರೆ ಆಯಿತು. ನೆಕ್ಸ್ಟು ಇಲ್ಲಿ ಪನ್ನೀರ್ನ ಯಾವ ರೀತಿ ಅದು ರೆಡಿ ಆಗಿದೆ ಅಂತ ನೋಡಿ. ಈ ರೀತಿ ನೀರೆಲ್ಲ ಏನು ನೀರಿಲ್ದಿರ ಈ ಥರ ಆಗಿರುತ್ತೆ. ಅದನ್ನು ಚೆನ್ನಾಗಿ ಈ ಥರ ಪುಡಿ ಪುಡಿ ಥರ ಮಾಡಿಕೊಂಡು ಸರಿಯಾಗಿ ನಾದ್ಕೋಬೇಕದು, ಬೆಣ್ಣೆ ಥರ ಆಗಬೇಕು, ಆ ರೀತಿ ನಾದಬೇಕು. ಈ ರೀತಿ ಈ ಕೈಯಿಂದ ನಾದ್ತಾ ಹೋದರೆ ನಮಗೆ ಸಾಫ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಒಂದು 10 to 15 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಇದೆಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗೋಕ್ಕೆ. ಸೊ ನಿಧಾನವಾಗಿಯೇ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಬಂದುಬಿಡುತ್ತೆ ಸಾಫ್ಟಾಗಿ. ಉಂಡೆಗಳು ಕ್ರ್ಯಾಕ್ ಆಗೋ ರೀತಿ ಇದ್ದರೆ ಅದು ಸರಿಯಾಗಿ ಇದಾಗಲ್ಲ. ಸಕ್ಕರೆ ಇದರಲ್ಲಿ ನೀರಲ್ಲಿ ಹಾಕಿದ ತಕ್ಷಣವೇ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ನಾದ್ಕೊಂಡ್ರೆ ಬೆಣ್ಣೆ ಥರ ರೆಡಿ ಆದರೆ ನಮಗೆ ಈಸಿಯಾಗಿ ಉಂಡೆಗಳು ಚೆನ್ನಾಗೇ ಇರುತ್ತೆ, ಒಡೆದೋಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ಒಂದು 10 to 15 ಮಿನಿಟ್ಸ್ ಟೈಮ್ ಕೊಟ್ಟು ಕರೆಕ್ಟಾಗಿ ಈ ರೀತಿ ನಾದ್ಕೋಬೇಕಾಗುತ್ತೆ. ಈ ರೀತಿ ಉಂಡೆಗಳು ರೆಡಿ ಆದರೆ ಅದು ಸಕ್ಕರೆ ನೀರಲ್ಲಿ ಹಾಕಿದರೆ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ನಾದ್ಕೋಬೇಕು ಒಂದು 5 ನಿಮಿಷ, ಮತ್ತೆ ಸರಿಯಾಗಿ ಈ ರೀತಿ ನಾದ್ಕೊಂಡೆ ಆವಾಗ ನಮಗೆ ಈ ರೀತಿ ರೆಡಿ ಆಗಿರುತ್ತೆ. ಅದು ರೋಲ್ ಮಾಡಿದಾಗ ಈಸಿಯಾಗಿ ನಮಗೆ ಈ ರೀತಿ ರೋಲ್ ಮಾಡೋಕ್ಕೆ ಆಗಬೇಕು. ಆವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ರೆಡಿ ಆಗಿದೆ ಅಂತ ಅರ್ಥ. ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾನು ಉಂಡೆಗಳು ಮಾಡಿಕೊಂಡೆ. ಸ್ವಲ್ಪ ಜಾಸ್ತಿನೇ ತೊಗೊಂಡು ಒಂದೊಂದು ಉಂಡೆ ಮಾಡ್ಕೊಳ್ಳಿ, ಆವಾಗ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ನಂದೊಂದು ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಆಗಿಬಿಟ್ಟಿತ್ತು. ಜಾಸ್ತಿ ಪ್ರೆಷರ್ ಕೊಟ್ಟು ಕೂಡ ಅದನ್ನು ಇದು ಮಾಡಬಾರ್ದು, ಲೈಟ್ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಬೇಕು. ಆವಾಗ ಇನ್ನೂ ಚೆನ್ನಾಗಿ ಶುಗರ್ ಸಿರಪ್ ಸ್ಮೂತಾಗಿರುತ್ತೆ. ಬಟ್ ಶುಗರ್ ಸಿರಪ್ ಅದೆಲ್ಲ ಮತ್ತು ಮಿಲ್ಕನ್ನು ಜಾಸ್ತಿ ಅದು ಹೀರ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಲೈಟ್ ಪ್ರೆಸ್ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಸ್ ಆಗಿಬಿಟ್ಟಿದೆ, ಅದಕ್ಕೆ ಫ್ಲ್ಯಾಟ್ ಸರ್ಫೇಸ್ ಆಗಿಬಿಟ್ಟಿದೆ. ಸ್ವಲ್ಪ ದಪ್ಪ ದಪ್ಪನೇ ಮಾಡ್ಕೊಳ್ಳಿ, ಆವಾಗ ಜಾಸ್ತಿ ಇನ್ನೂ ಚೆನ್ನಾಗಿ ಹುಬ್ಬಿ ಬರುತ್ತೆ ಅದು ಪನ್ನೀರ್ ಉಂಡೆಗಳು. ನೆಕ್ಸ್ಟ್ ಇಲ್ಲಿ ಶುಗರ್ ಸಿರಪಲ್ಲಿ ಹಾಕಬೇಕಾದ್ರೆ ಶುಗರ್ ಸಿರಪ್ಪು ಚೆನ್ನಾಗಿ ಕುದೀತಾ ಇರಬೇಕು. ಅದು ಆವಾಗಲೇ ನಾವು ಈ ನೀರಿಗೆ ಮಿಕ್ಸ್ ಮಾಡಬೇಕು ಸಕ್ಕರೆ. ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ನಾವು ಹೈ ಫ್ಲೇಮಲ್ಲಿ ಇದ್ದಾಗ ಹಾಕ್ತೀವಲ್ವ, ಆವಾಗ ಸ್ವಲ್ಪ ಅದಾದಮೇಲೆ 1 ನಿಮಿಷ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಈ ರೀತಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಶುಗರ್ ಸಿರಪ್ ಎಲ್ಲ ಕರೆಕ್ಟಾಗಿ ಪನ್ನೀರ್ ಉಂಡೆಗಳು ಅಬ್ಸರ್ವ್ ಮಾಡ್ಕೋಬೇಕು ಆ ರೀತಿ. ಅದಾದಮೇಲೆ ನೆಕ್ಸ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಬೇಯಿಸ್ಕೊಳ್ಳಿ. ಆವಾಗ ಕೂಡ ಅದು ಶುಗರ್ ಸಿರಪ್ಪು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪನ್ನೀರ್ ಉಂಡೆ. ನೋಡ್ತಾ ಇರ್ಬೋದು ಇವಾಗ ಅದು ಎಷ್ಟು ಚಂದ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತೇಳಿ.
ಇವಾಗ ನಮಗೆ ಅದು ಪನ್ನೀರ್ ಉಂಡೆಗಳು ಚೆನ್ನಾಗಿ ಶುಗರ್ ಸಿರಪ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಲ್ವಾ, ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಒಂದು 5 ನಿಮಿಷ ಬಿಟ್ಬಿಡ್ಬೇಕು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಪನ್ನೀರ್ ಉಂಡೆಗಳನ್ನ ತಗೊಂಡು ಈ ರೀತಿ ಲೈಟ್ ಸ್ಕ್ವೀಸ್ ಮಾಡಿ, ತುಂಬ ಸ್ಕ್ವೀಸ್ ಮಾಡಬೇಡ್ರಿ, ಅದರಲ್ಲೂ ಶುಗರ್ ಇರಲಿ ಅದಕ್ಕೋಸ್ಕರ ಲೈಟ್ ಸ್ಕ್ವೀಸ್ ಮಾಡಿ. ಹಾಲು ಇನ್ನೂ ನೀರಾಗ್ಬಿಡುತ್ತೆ ಅಂಥೇಳಿ ಸ್ವಲ್ಪ ಲೈಟಾಗಿ ಸ್ಕ್ವೀಸ್ ಮಾಡಿ ಅದೆಲ್ಲ ಪನ್ನೀರ್ ಉಂಡೆಗಳ್ನ ಆ ರಸಮಲಾಯಿ ಹಾಲಿಗೆ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಲೈಟ್ ಪ್ರೆಷರಲ್ಲೇ ಅದನ್ನು ಸ್ಕ್ವೀಸ್ ಮಾಡಬೇಕು. ತುಂಬ ಜೋರಾಗಿ ಇದು ಸ್ಕ್ವೀಸ್ ಮಾಡಿದ್ರೆ ಅದು ತುಂಬ ಶುಗರ್ ಸಿರಪ್ ಎಲ್ಲ ಅದರಲ್ಲೇ ಇದಾಗ್ಬಿಡುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ನಾನು ಬಾದಾಮ್ ಮತ್ತು ಪಿಸ್ತಾನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಇದಕ್ಕೆ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಫ್ರಿಜ್ಜಲ್ಲಿ ಇದನ್ನು 5 to 6 ಅವರ್ಸ್ ಇಟ್ಟಿದ್ದೆ. ಈ ರೀತಿ ರೆಡಿಯಾಗಿರುತ್ತೆ. ಅದು ತಣ್ಣಗಿದ್ದಾಗ್ಲೂ ಸರ್ವ್ ಮಾಡ್ಬೋದು ಮತ್ತು ಬಿಸಿ ಇದ್ದಾಗಲೂ ತಿನ್ಬೋದು. ಆದಷ್ಟು ತಣ್ಣಗಿದ್ರೆ ಇನ್ನೂ ಚೆನ್ನಾಗಿ ಹಾಲು ಎಲ್ಲ ನೀಟಾಗಿ ಹೀರ್ಕೊಂಡಿರುತ್ತೆ ಅದೆಲ್ಲ. ರಸಮಲಾಯಿದು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ಗಿಂತ ಇನ್ನೂ ಚೂರು ಚಿಕ್ಕದಾದ್ರೂ ಸ್ವಲ್ಪ ದಪ್ಪ ದಪ್ಪ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಮನೇಲೇನೆ ಈಸಿಯಾಗಿ ಮಾಡ್ಕೋಬಹುದು. ಮಕ್ಕಳಿಗೆ ಕೇಳಿದಾಗ ತುಂಬಾ ಸುಲಭವಾಗಿ ಕೂಡ ಮಾಡ್ಬೋದು. ಎಲ್ಲ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡಿರೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬಹುದು. ಬೇಕ್ರಿಲಾದರೆ ಒಂದು ರಸಮಲಾಯಿಗೆ 45 to 50 ರೂಪೀಸ್ ಇರುತ್ತೆ. ನೋಡಿ ಇಲ್ಲಿ 60 ರಿಂದ 70 ರೂಪಾಯಿ ಖರ್ಚಾಗಿರ್ಬೋದು ಮ್ಯಾಕ್ಸಿಮಮ್. ಅದಕ್ಕೆ ನಮಗೆ ಒಂದು 10 ಏನೋ ರಸಮಲಾಯಿಸ್ ಸಿಕ್ಕಿತ್ತು. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಸುಲಭವಾಗಿ ಈಸಿಯಾಗಿ ಮನೇಲೇ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ನಾನು ಹಾಕಿಲ್ಲ, ಜಸ್ಟು ಬಾದಾಮ್ ಮಿಲ್ಕ್ ಪೌಡರ್ ಹಾಕಿರೋದಕ್ಕೆ ಈ ಕಲರ್ ಬಂದಿದೆ. ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಕಲರ್ನ ಹಾಕಬೇಡಿ, ಹೆಲ್ತಿಗೆ ಒಳ್ಳೆಯದಲ್ಲ. ನ್ಯಾಚುರಲ್ ಆಗಿನೇ ಇದೇ ರೀತಿನೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.